ಸುವರ್ಣ. ಬಿಟ್ಟು ಕೈ ಹಿಡ್ಕೊಂಡು ಹಾಡು ಹೇಳ್ತಿದ್ದೀರಾ? ಸೀರೆ ಉಟ್ಕೋಬೇಕು, ಕೈಯಾಗ ಹಿಡ್ಕೊಂಡು ಹಾಡು ಹೇಳ್ಬೇಕು, ಅದ್ ನನಗ್ ಬಿಟ್ಟಿದ್ದು. ನೀವು ಬಂದು ನನ್ ಹಾಡ್ ನಿಲ್ಸಿದ್ರಲ್ಲ, ಅದಕ್ಕೊಂದ್ ಸೀರೆ ತಗೋರಿ. ನನಗೆ ಯಾಕೆ ಸೀರೆ ಬಿಡಿ ಮೇಡಮ್? ನಿಮ್ ಹೆಂಡತಿಗ್ ತಗೋರಿ. ನನ್ಗಿನ್ನು ಮದ್ವೆನೇ ಆಗಿಲ್ಲ, ಯಾವ ಹೆಂಡತಿಗೆ ಅಂತ ಕೊಡ್ಲಿ? ಮದ್ವೆ ಆಗಿಲ್ಲ ಅಂದ್ರೆ ಹೋತ್ ಬಿಡ್ರಿ, ನಿಮ್ ಮನ್ಯಾಗ ಯಾ ಹೆಣ್ಣು ದಿಕ್ಕಿಲ್ಲ ಅಂದ್ರ ನಿಮ್ ತಾಯಿ ತಂಗಿ ಅಕ್ಕ ಯಾರು ಇಲ್ಲನು ಅಂದೆ. ತಾಯಿ ಇದಾರೆ ಆತಲ್ರಿ, ಮಾತೃ ದೇವೋ ಭವ, ಅವ್ರಗ ಒಂದ್ ಸೀರೆ ತಗೊಂಡೋಗ್ ಕೊಡ್ರಲ್ಲ. ಈಗ ಯಾವ ಹಬ್ಬ ಇದೆ ಅಂತ ಸೀರೆ ತಗೊಳ್ಳಿ ಬಿಡಿ ಮೇಡಮ್. ಹಬ್ಬ ಇದ್ದಾಗಷ್ಟ ಸೀರೆ ತಗೋಬೇಕು ಅಂತ ಹೇಳಿ ಏನಾರ ಕಾನೂನ್ ಐತೇನ್ರಿ? ತಗೋಬೇಕು ಅನ್ಸ್ದಾಗ ತಗೊಂಡ್ಬಿಡ್ಬೇಕು, ಅದ ಬುದ್ಧಿವಂತಿಕೆ. ನೀವ್ ಹೇಳೋದು ಕರೆಕ್ಟ್ ಇದೆ, ಆದ್ರೆ ನಂಗೆ ಸೀರೆ ಸೆಲೆಕ್ಟ್ ಮಾಡಕ್ ಬರಲ್ಲ ಮೇಡಮ್. ಅದಕ್ಕೆ ನಾನ್ ಅದನ್ನಲ್ರಿ, ನಾನ್ ಸೆಲೆಕ್ಟ್ ಮಾಡ್ಕೊಟ್ ಸೀರೆನ್ ತಗೊಂಡ್ ಹೋಗಿ ನಿಮ್ ಹೆಂಡತಿ ಕೊಟ್ಮೇಲೆ ಅವ್ರು ಉಟ್ಕೊಂಡ್ ನಿಮ್ ಜೊತೆಗ್ ಬಂದ್ರು ಅಂದ್ರ ಅಮೃತ ವರ್ಷಿಣಿ ಪಿಕ್ಚರ್ನಾಗಿನ್ ಶರತ್ ಬಾಬು ಸುಹಾಸಿನಿ ಜೋಡಿ ಬಂದಂಗ ಆಕೇತ್ರಿ. ನನಗ್ ಸೀರೆ ತಗೊಳ್ತಿರೋದು ನನ್ನ ತಾಯಿಗೆ. ಅದು ಗೊತ್ತ್ರಿ, ನೀವು ತಗೊಂಡ್ ಹೋಗಿದ್ ಸೀರೆನ್ ನೋಡಿ ಅವ್ರು ಬಹಳ ಖುಷಿಯಾಗಿ ನನ್ ಮಗಗ್ ಚಲೋ ಟೇಸ್ಟ್ ಐತೆ ಅಂತ ಹೇಳಿ ಚಲೋ ಹುಡುಗಿನ ಹುಡುಕಿ ಮದ್ವೆ ಮಾಡ್ತಾರ್ರಿ. ಸೀರೆ ತಗೊಳ್ಳೋದ್ರಿಂದ ಇಷ್ಟೊಂದು ಲಾಭ ಇದೆ ಅಂತ ಗೊತ್ತಾಗಿದ್ದು ಈಗಲೇ ನೋಡಿ ಮೇಡಮ್. ಅದಕ್ಕ ನನ್ ಕಡೆ ಬಂದು ವಾರಕ್ಕೆ ಒಂದ್ ಸೀರೆ ತಗೋರಿ. ಹಂಗೇನಾರು ನಾನ್ ಮಾಡಿದ್ರೆ ನಾನೇ ಒಂದ್ ಸೀರೆ ಅಂಗಡಿ ಇಡ್ಬೇಕಾಗತ್ತೆ. ಹಂಗೆಲ್ಲ ಮಾಡ್ಬೇಡ್ರಿಪ್ಪ, ಆಮೇಲೆ ನಾನ ಬಂದು ನಿಮ್ ಸೀರೆ ಅಂಗಡಿ ಕೆಲಸ ಮಾಡ್ಬೇಕಾಕೈತಿ. ಎಷ್ಟು ಸೀರೆ ಮೇಡಮ್? ಬ್ಯಾರೆದವ್ರಿಗಾದ್ರ 500 ರೂಪಾಯಿ. ನೀವ್ ಇಷ್ಟತನ ಮಾತಾಡಿ ತಮ್ಮನ್ ಕೀಲ್ ಕೊಟ್ಟಿರಿ, ಅದಕ್ಕ 100 ರೂಪಾಯಿ ಕಡಿಮೆ ಮಾಡಿ 400 ರೂಪಾಯಿ ಕೊಡ್ತೇನೆ. ತಮ್ಮ ಅಂತೀರಾ, ಫ್ರೀ ಆಗಿ ಕೊಡ್ಬಾರ್ದಾ? ನಮ್ ತಾಯಿಗೆ ನಿನ್ ಮಗಳು ಕೊಟ್ಟಿದ್ದು ಅಂತ ಹೇಳ್ತೀನಿ. ಹೌದು, ನೀವು ಬಾರಿ ಇದೀರಾ. ಲಾಕೆಟ್ ತೋರ್ಸಿದ್ರ ನೆಕ್ಲೆಸ್ ನುಂಗ್ಬಿಡ್ತೀರಿ. ವ್ಯಾಪಾರದಾಗ ನೋ ರಿಲೇಷನ್. ಬೇಕಂದ್ರ ಮನಿಗ್ ಬಂದು ಒಂದ್ ಹೊತ್ತು ಊಟ ಮಾಡ್ಕೊಂಡು ಹೋಗ್ರಿ, ಪುಕ್ಷಟ್ ಎಲ್ಲ ಕೊಡಕ್ ಆಗಂಗಿಲ್ಲ. ಸರಿ ಆಯ್ತು, ತಗೊಳ್ಳಿ 500 ರೂಪಾಯಿ. ನಾನ್ 400 ರೂಪಾಯಿ ಕೇಳ್ದೆ. ಅಕ್ಕ ಅಂತ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಹೇಳ್ಕೊಳ್ಳೋದಲ್ಲವಾ? ಎಂತದು ವೆರೈಟಿ ಅವ್ರೆ? ಹೇಳ್ರಿ ರಂಗಿಲ್ಲ. ನಾನು ಗಾಂಧಿನಗರದಲ್ಲಿ ನಿಮ್ಮ ಕಟೌಟಿಗೆ ಸೀರಿಯಲ್ ಸೆಟ್ ಹಾಕಿಸುವಂತ ಇಲ್ಲಿ ನೆಲೆಸಿದ್ದಾರೆ. ನೀವು ಹಬ್ಬಕ್ಕನ ನಮ್ಮನೆ ಸೀರೆ ಮಾರಿಕೊಂಡು ಹೋಗ್ತಾ ಇದ್ದೀರಾ? ನನಗೂ ಇಷ್ಟ ಇಲ್ರಿಪ್ಪ. ನಮ್ ರೇಣುಕಕ್ಕ ಎಲ್ಲಾ ಸೀರೆ ಗಂಟ್ನು ಇಲ್ಲೇ ಬಿಟ್ಟು ಹೋಗ್ಯಾಳ. ಮೊನ್ನೆ ಫೋನ್ ಮಾಡಿ ಏನ ಇನ್ನು ಸೀರೆನ ಮಾರಿಲ್ಲ ಅಂತ ಕೇಳ್ಬಿಟ್ಲು. ಯಾರೋ ಒಟ್ಟಾರ್ದವ್ರು ಹಾಕೊಟ್ಬಿಟ್ಟಾರ. ಇವೆಲ್ಲಾ ಸೀರೆನು ಮಾರ್ಲಿಲ್ಲ ಅಂದ್ರ ಅಷ್ಟು ರೊಕ್ಕನು ನಾನ ಕೊಡ್ಬೇಕಾಕೈತಂತ. ಯಾಕ್ ಬೇಕು ಅಂತ ಹೇಳಿ ಸೀರೆ ಮಾರಾಕತ್ತೇನ್ರಿ. ಒಬ್ಬೋ ಕತೆ ನಿಮಗಿಂತ ದೊಡ್ಡದುಂಟು. ಈಗ ನಿಮ್ಗೆ ಸೀರೆ ಮಾರಿ ಅಭ್ಯಾಸ ಉಂಟಾ? ಅಭ್ಯಾಸ ಇಲ್ರಿ, ಮಾಡ್ಕೊಳಕತ್ತೀನಿ. ಆದ್ರೂ ಬೆಳಗಿಂದ 5 ಸೀರೆ ಮಾರೇನಿ. ನೀವು ಸೀರೆ ಮಾರುವ ಶೈಲಿಯನ್ನು ನಾನು ಕೂಡ ನೋಡಿದೆ ಮಾರ್ಯಾರೆ. ಅದನ್ನು ನೋಡಿದ್ರೆ ನಿಮ್ಗೆ ಸೀರೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಯಾರು ಹೇಳುದಿಲ್ಲ. ಇನ್ನು ಇಷ್ಟೊಂದ್ ಸೀರೆ ಅದಾವ್ರಿಪ್ಪ. ಇವನ್ನೆಲ್ಲಾ ಮಾರ್ಬೇಕು ಅಂದ್ರ 4-5 ದಿನ ಬೇಕಾಕೈತಿ. ಅಲ್ಲಿ ತನ ಈ ಬಿಸಿಲ್ನಾಗ ನಾ ಹಾಡ್ ಹಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಸೀರೆ ಮಾರ್ದೆ ಅಂತಂದ್ರ ಗೋರವ್ರ ಕಾಲ ಪಿಕ್ಚರ್ನಾಗಿನ್ ಮನೋಜ್ ಕುಮಾರ್ ಅವ್ರ ಗತೆ ಆಗ್ಬಿಡ್ತೇನೆ. ಯು ಡೋಂಟ್ ವರಿ ವೈಷ್ಣವಿ ಅವ್ರೆ. ಈ ಮೀನನಾಥ ಇರುವಾಗ ನೀವು ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ತೀರಾ? ನಿಮ್ಮ ಸೀರೆ ವ್ಯಾಪಾರಕ್ಕೆ ನಾನು ಹೆಲ್ಪ್ ಮಾಡ್ತೇನೆ. ನಿಮಗ್ ಸೀರೆ ಹಿಂದೆ ಓಡಾಡೋದ್ ಗೊತ್ತೈತಿ ಅನ್ಕೊಂಡಿದ್ದೆ, ಆದ್ರೆ ಸೀರೆ ವ್ಯಾಪಾರ ಮಾಡಕ್ ಬರ್ತೈತೆ ಅಂತ ಗೊತ್ತಿರ್ಲಿಲ್ಲ. ಹೌದು ಮಾರ್ಯಾರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋ ಹಾಗೆ ನಾನು ಬೀರುವಾಗ ಹಬ್ಬಕ್ಕನೊಟ್ಟಿಗೆ ಸೀರೆ ವ್ಯಾಪಾರಕ್ಕೆ ಹೋಗ್ತಿದ್ದೆ, ಜೊತೆಗೆ ನನ್ನ ಫ್ಲವರ್ಗಳನ್ನು ಕೂಡ ನೋಡ್ತಿದ್ದೆ. ಬೆಂಕಿ ಯಾರಿದ್ರು ಕೆಂಡ ಬಿಸಿ ಇರೋ ಹಂಗ ಎಲ್ಲ ಹೋದ್ರೂ ನಿಮ್ ಬುದ್ಧಿ ನೀವು ಬಿಡಂಗಿಲ್ಲಲ್ಲ. ಓಯ್, ನಾನು ಹಬ್ಬಕ್ಕ ನನ್ನ ತಂಗಿಯ ನಮ್ಮನೆ ನೋಡ್ತಿದ್ದೆ ಮಾರ್ಯಾರೆ, ಆದ್ರೆ ನಿಮ್ಮನ್ನೊಂದು ಒಳ್ಳೆ ಫ್ರೆಂಡಿನ ನಮ್ಮನೆ ನೋಡ್ತೇನೆ ಹೊರತು ಬೇರೆ ಯಾವ ಕೆಟ್ಟ ದೃಷ್ಟಿಯಿಂದ ನೋಡುದಿಲ್ಲ ಮಾರ್ಯಾರೆ. ಹಂಗಂದ್ರ ಈ ದೋಸ್ತಿ ಆಗಿದ್ ಖುಷಿಗೆ ನಮ್ ಸೀರೆ ವ್ಯಾಪಾರ ಶುರು ಮಾಡೋಣ. ನಾನೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೇನೆ ಮಾರ್ಯಾರೆ. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे.
कैच किया रे टच करके टच करके टच करके टच करके कहाँ चल दी बच करके टच करके टच करके टच करके दिल से दिल अटैच किया रे कभी छोड़ दिया दिल कभी कैच किया रे साड़ी के फॉल सा कभी मैच किया रे कभी छोड़ दिया दिल कभी कैच किया रे ನೀವು ಭಾರಿ ಟ್ಯಾಲೆಂಟೆಡ್ ಪರ್ಸನ್ ರೀ ನಂಗಿಲ್ಲ ಟ್ಯಾಲೆಂಟ್ ಕಂಡಾಬಟ್ಟೆ ಉಂಟು ಆದ್ರೆ ಅದನ್ನು ಗುರುತಿಸುವವರು ಯಾರು ಇಲ್ಲಲ್ಲ ಮಾರ್ರೆ. ನಾನಿದ್ದೀನಲ್ಲ. ನಮ್ಮನ್ನೂರ ಟ್ಯಾಲೆಂಟ್ ಅನ್ನು ಗುರುತಿಸಲಿಕ್ಕೆ ತಾವ್ಯಾರು ಪುಣ್ಯಾತ್ಮ? ನನ್ನ ಹೆಸರು ಗುಲಾಮ ಅಂತ. ಗುಲಾಮನ ಇದೆಂತ ಹೆಸರ್ರಿ? ಗುಲಾಮನ ಅಲ್ಲ, ಓನ್ಲಿ ಗುಲಾಮ್. ಹಲೋ ಮಿಸ್ಟರ್ ಗುಲಾಮ್. ಎಸ್. ನಾವಿಲ್ಲಿಗೆ ಬಂದ ಕಾರಣವನ್ನು ಕೇಳ್ಬೋದಾ? ಸೀರೆ ವ್ಯಾಪಾರ ಮಾಡೋದಕ್ಕೋಸ್ಕರ ನೀವಿಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನಗೆ ನಿಮ್ಮಂತ ಟ್ಯಾಲೆಂಟೆಡ್ ಪರ್ಸನ್ಸೇ ಬೇಕು. ಎಂತದಕ್ಕೆ ತಾವು ಕೂಡ ಸೀರೆ ವ್ಯಾಪಾರಿಯಾ? ನಾನು ಸೀರೆ ವ್ಯಾಪಾರಿ ಅಲ್ಲ, ಆಡ್ ಮೇಕರ್. ದೊಡ್ಡ ದೊಡ್ಡ ಕಂಪನಿ ಪ್ರಾಡಕ್ಟ್ ಆಡ್ ಮಾಡ್ಕೊಡ್ತೀನಿ. ಎಬೆ ನೀವು ಮಾಡಿರುವ ಆಡ್ ಅನ್ನು ಟಿವಿಯಲ್ಲಿ ನೋಡಿ ನೋಡಿ ಮಂಡೆ ಬಂದು ಕುಮಿದಿದೆ ಮುಂಡಪ್ಪ. ನೀವು ತಲೆ ಕೆಡ್ಸ್ಕೊಳ್ಳಿ ಅಂತಾನೆ ನಾವು ಆಡ್ ಹಾಕೋದು. ನೀವೆಷ್ಟು ತಲೆ ಕೆಡ್ಸ್ಕೊಳ್ತಿರೋ ನಮ್ ಪ್ರಾಡಕ್ಟ್ ಅಷ್ಟಷ್ಟು ಹೆಚ್ಚು ಸೇಲ್ ಆಗುತ್ತೆ. ನೋಡ್ರಿ, ನಾವಿಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆನೂ ಶೂಟ್ ಮಾಡಕತ್ತಿಲ್ಲ, ನೀವೇನ್ ಹೋಗ್ಬೋದು. ನೀವ್ ಯಾವ ಪ್ರಾಡಕ್ಟ್ ನ ಶೂಟ್ ಮಾಡ್ಬೇಕಾಗಿಲ್ಲ, ನಾನ್ ಶೂಟ್ ಮಾಡೋ ಪ್ರಾಡಕ್ಟ್ಗೆ ನೀವು ಅಂಬಾಸಿಡರ್ ಆದ್ರೆ ಸಾಕು. ಹೌದು, ನಾನು ಒಂದು ಸೀರೆ ಕಂಪ್ನಿಗೆ ಆಡ್ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ. ಸ್ಟಾರ್ಗಳೆಲ್ಲ ರೇಟ್ ಜಾಸ್ತಿ ಕೇಳೋದ್ರಿಂದ ಹೊಸ ಟ್ಯಾಲೆಂಟ್ ನ ಹುಡುಕ್ತಾ ಇದ್ದೆ. ನಿಮ್ಮ ನೋಡಿದ್ಮೇಲೆ ನೀವೇ ಫಿಕ್ಸ್ ಅನ್ಸ್ತು. ನೀವ್ ಯಾಕೆ ಮಾಡ್ತೀರಾ? ನೋಡ್ರಿ, ನಾ ಪಿಕ್ಚರ್ನಾಗ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಇದೀನಿ. ಈ ಆಡ್ನಾಗೆಲ್ಲ ಆಕ್ಟ್ ಮಾಡಿದ್ರ ನನ್ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತೈತಿ, ಅದಕ್ಕ ನಾನು ಆಕ್ಟ್ ಮಾಡಂಗಿಲ್ಲ. ಹಾಗೆ ಹೇಳ್ಬಿಡಿ ಮೇಡಮ್, ಇದೊಂದು ಹಾಡ್ಗೆ ಒಪ್ಕೊಳ್ಳಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ ಇಂಥ ಹಾಡುಗಳು 100 ಸಿಗುತ್ತೆ. ಆಮೇಲೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಮೊದಲನೇ ಫ್ರೇಮ್ ಇಂದ ಕೊನೆ ಫ್ರೇಮ್ ವರೆಗೂ ನಿಮ್ ಫೇಸ್ ನ ತೋರಿಸ್ತಾ ಇರಬಹುದು. ನೋಡ್ರಿ, ನಂಗೆ ಪ್ರೊಡ್ಯೂಸ್ ಮಾಡಕ್ಕೆಲ್ಲ ಇಷ್ಟ ಇಲ್ಲ, ನೀವು ಬೇರೆ ಯಾರನ್ನಾರು ನೋಡ್ಕೊ ಹೋಗ್ರಿ. ಒಂದು ನಿಮಿಷ ಫ್ರೆಂಡ್, ಈಚೆ ಬನ್ನಿ. ಎಂತ ದೋಸ್ತು ನೀವು, ಅವನೇ ಆಕ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ದಾನೆ, ನೀವ್ ಎಂತದಕ್ಕೆ ಬೇಡ ಅನ್ನೋದು? ಮತ್ತಿನ್ನೇನ್ರಿ, ಆಡ್ನಾಗ ಆಕ್ಟ್ ಮಾಡಿದ್ರ ನನಗೆ ವ್ಯಾಲ್ಯೂ ಇರ್ತೈತಾ? ಎಂತದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ನಿಮಗೆ ಸಂಗತಿ ಗೊತ್ತುಂಟಾ? ಪ್ರೀತಿ ಜೀತೆ ಬಂದದ್ದು ಎಲ್ಲಿಂದ? ಆಡಿಂದಲೇ. ಅಷ್ಟೆಲ್ಲ ಮಾಹಿಮಾ ಚೌಧರಿ ಬಂದದ್ದು ಕೂಡ ಆಡಿಂದಲೇ. ಅಷ್ಟೆಲ್ಲ ಮಾರ್ರೆ, ಜನಪ್ರಿಯವಾಗಿರೋ ಎಷ್ಟೋ ಹೀರೋ ಹೀರೋಯಿನ್ಗಳೆಲ್ಲ ಬಂದದ್ದು ಆಡಿಂದಲೇ. ಈ ಜನ ಸಿನಿಮಾ ನೋಡದಿದ್ದರೂ ಆಡ್ ಅನ್ನು ನೋಡಿಯೇ ನೋಡ್ತಾರೆ, ಆಗಲೇ ನಾವು ಜನರ ಮನಸ್ಸಿಗೆ ರೀಚ್ ಆಗೋದು. ಈಗ ಅವನು ಹೇಳಿದಾಗ ನಾವು ಕೇಳಿದರೆ ಯಾರಾದರೂ ನಮ್ಮನ್ನು ಗುರುತಿಸಿ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಚಾನ್ಸ್ ಕೊಟ್ಟರು ಕೊಡ್ಬೋದು. ನೀವ್ ಹೇಳೋದು ಬರೋಬ್ಬರ್ರಿ ಮೀನಾನಾಥವ್ರ. ನಮ್ ದೋಸ್ತಿ ಆಗಿದ್ದ ಟೈಮು ಬಹಳ ಚಲೋ ಐತಿ ಅನಿಸ್ತೈತಿ, ಯಾವ್ದಕ್ಕೂ ಒಂದ್ ಕೈ ನೋಡ್ಬಿಡೋಣ. ಇದು ಆಂಬಿಷನ್ ಅಂದ್ರೆ. ಲೆಟ್ಸ್ ಗೋ. ಸರ್, ನಿಮ್ ಆಡ್ನಾಗ ನಾವ್ ಆಕ್ಟ್ ಮಾಡಕ್ ರೆಡಿ ರೀ. ಏನ್ರಿ ಇದು? ನಾನ್ ಡೈರೆಕ್ಟ್ ಆಗಿ ಹೇಳ್ದಾಗ ಒಪ್ಕೊಳ್ತಾ ಇದ್ದವರು ಸೈಡ್ ಹೋಗಿ ಬಂದ ತಕ್ಷಣ ಒಪ್ಕೊಂಡ್ಬಿಟ್ರಿ. ಅದು ಸೈಡ್ ಎಫೆಕ್ಟ್. ಈಗ ಯಾವ ಕಂಪನಿಗೆ ಆಡ್ ಮಾಡ್ಬೇಕು ಅಂತ ಹೇಳ್ರಿ. ಅದ್ರ ಡೀಟೇಲ್ಸ್ ಎಲ್ಲ ನಾಳೆ ಹೇಳ್ತೀನಿ. ಸದ್ಯಕ್ಕೆ ನೀವು ಒಪ್ಕೊಂಡ್ರಲ್ಲ ಅಷ್ಟ್ ಸಾಕ್ಬಿಡಿ. ಓಯ್ ಮಾಸ್ಟ್ರೆ, ನಿಮ್ಮ ಆಡಿನಿಂದ ನಾವು ಫೇಮಸ್ ಆಗ್ತೇವೆ, ಆದ್ರೆ ನಮ್ಮ ಕಲೆಗೆ ಬೆಲೆ ಸಿಗ್ತದ? ಏನ್ ಹೀಗ್ ಕೇಳ್ತಿದ್ರ? ನಾನ್ ಆಕ್ಟ್ ಮಾಡ್ಸಿರೋರ್ಗೆಲ್ಲ 25 ಲಕ್ಷದಿಂದ 50 ಲಕ್ಷ ಕೊಡ್ಸಿದೀನಿ. ನಿಮಗೂ 10 ಲಕ್ಷ ಕೊಡಿಸ್ತೀನಿ ಬಿಡಿ. 10 ಲಕ್ಷ? ಈಗ ನೀವಿಬ್ರು ಹೊಸಬ್ರು, ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇನ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಓಯ್ ಮಾಸ್ಟ್ರೆ, ನಿಮ್ಮ ಆಡಿನಲ್ಲಿ ಆಕ್ಟ್ ಮಾಡ್ಲಿಕ್ಕೆ ನಾವು ರೆಡಿ, ಮಿಕ್ಕಿದನ್ನೆಲ್ಲ ಆಮೇಲೆ ಮಾತಾಡುವ. ಹಾ, ಓಕೆ. ನಾಳೆ ನಿಮ್ ಮನೆಗೆ ಬಂದು ಮಿಕ್ಕಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಈಗ ನಿಮ್ ಮನೆ ಅಡ್ರೆಸ್ ಕೊಡಿ. ಓಕೆ, ಡನ್. ಬಾಯ್. ಮೀನಾನಾಥವ್ರ, ಈ ಖುಷಿ ವಿಚಾರನ ಒಟ್ಟಾರ್ದವ್ರಿಗೆಲ್ರಿಗೂ ಹೇಳೋಣೇನ್ರಿ? ಹೇಳದಿರ್ಲಿಕ್ಕೆ ಆಗ್ತದ? ಓಯ್ ವೈಷ್ಣವಿ ಅವರೇ, ಈ ಆಡ್ ಎಂತಾದ್ರೂ ಫೇಮಸ್ ಆದ್ರೆ ನಮ್ಮ ದೋಸ್ತಿಗೆ ತಡೆ ಹಾಕುವರೇ ಇಲ್ಲ. ಏನೋ ಮನೆಯಣ್ಣ, ನೀನು ವೈಷ್ಣವಿ ಜೊತೆ ಸೀರೆ ಮಾರಕ್ ಹೋಗಿದ್ದೀಯೇ? ನಾವು ಇವತ್ತು ಸೀರೆ ಮಾರ್ಲಿಕ್ಕೆ ಹೋಗಿದ್ದೆವು, ಆದ್ರೆ ಇವತ್ತು ನಮ್ಮ ಸೀರೆ ವ್ಯಾಪಾರಕ್ಕೆ ಕೊನೆ ಸಿಕ್ಕಿತು. ನೀವು ಅವಳೊಟ್ಟಿಗೆ ಹೋದ್ಮೇಲೆ ಕೊನೆ ಆಗ್ಲೇಬೇಕು ಬಿಡಿ ಮಾರ್ಯಾರೆ. ರೇಣುಕಾಗಿದ್ದಕ್ಕೆ ಸಹಿಸ್ಕೊಂಡು ಸುಮ್ನೆ ಇದ್ಲು, ಆದ್ರೆ ಈ ವೆರೈಟಿ ಸುಮ್ಮನೆ ಇರ್ತಾಳ? ಕೆಪ್ತಂಡೆಗೆ ಸಮ ಬೊಟ್ಟಿರ್ತಾಳೆ. ಹಂಗ್ಯಾಕಂತೀಯ ನಾಟಿ? ನೀವೆಲ್ಲ ಅನ್ಕೊಂಡವ್ರಂಗ ನಮ್ಮಿಬ್ರು ನಡು ಜಗಳ ಆಗಿಲ್ಲ, ದೋಸ್ತಿ ಆಗೈತಿ. ಆ ದೋಸ್ತಿ ಆಗಿದ್ ಗಳಿಗೆ ಒಳಗನ ನಮ್ಗ ಆಡ್ನಾಗ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕೈತಿ. ಮೊದ್ಲೇ ದಿನ BVMPR ಹೊಡ್ದಿ ಬಂಪರ್ ಹೊಡೆದೆ ಅಂತಿದ್ದಾನೆ. ಜಾಕ್ಪಾಟ್ ಅಂತ ಹೇಳ ಪಿಂಟಿ. ಈ ಮುಟ್ಟಾಡನ್ಗೆ ಆದ್ರೂ ಸ್ಪೆಲ್ಲಿಂಗ್ ಗೊತ್ತಿರ್ಬೇಕಲ್ಲ. ಅದು ಹಾಗೆಯೇನ ಕುಳ್ಳ ಪುತ್ತಳ್ಳಿ. ಒಂದು ಹೆಣ್ಣು ಒಟ್ಟಿಗಿದ್ರೆ ಸಕ್ಸಸ್ ಕೂಡ ಜೊತೆಗೆ ಇರ್ತದಂತೆ. ಹಾಗೆ ಇವರ ಕಾಲುಗುಣದಿಂದ ಇವತ್ತು ನನ್ನ ಕಲೆ ತೋರಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಹೆಂಡತಿಯಿಂದ ಸಿಗ್ದಿರೋ ಅವಕಾಶ ಇವಳಿಂದ ಸಿಕ್ಬಿಡ್ತಾ? ಇದಳ ಕುಳ್ಳಿ, ಇವಳು ನನ್ನ ಮನೆಯ ಭಾಗ್ಯಲಕ್ಷ್ಮಿಯ. ಇವಳಿಂದ ನನ್ನ ಜೀವನಕ್ಕೆ ಸಕ್ಸಸ್ ಸಿಕ್ಕಿದೆ. ಈ ದೋಸ್ತಿನಿಂದ ನನ್ನ ಕಲೆಗೆ ದಾರಿ ಸಿಕ್ಕಿದೆ.
ನಿಮ್ ಸಮಸ್ಯೆ ಏನು? ನೀವೆಲ್ಲರೂ ನಮ್ಮ ಮನೆಗೆ ಯಾಕೆ ಬಂದು ಮಾತಾಡ್ಲಿಕ್ಕತ್ತೀರಿ? ನೀವಿಬ್ರು ಯಾರು? ಹೌದು ನಾನ್ರಿ ನಿಮ್ ಹೆಂಡ್ತಿ. ನೀವು ನನ್ ಹೆಂಡತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ, ಯಾಕಂದ್ರೆ ನೀವು ಬಂದದ್ದು ಅವ್ರ ಜೊತೆ. ಈ ಮುರಾರಿ ಇಲ್ಲಿ ನೋಡ್ರಿ. ಹೆಜ್ಜ ವೈಷ್ಣವಿಯವ್ರ, ನೀವ್ ಯಾವಾಗ ಬಂದ್ರಿ? ನಾನ್ ಬಂದು ಬಾಳ ತಾತ್ರಿ. ಹೌದ್ರಾ? ಬಾಳ ಚಲೋ ಆತ್ರಿ. ಸೀರೆ ವ್ಯಾಪಾರ ಹೆಂಗಾತ್ರಿ? ಇಲ್ಲಿ ನಾವು ಸೀರಿಯಸ್ ವಿಷಯ ಮಾತಾಡ್ತಿದ್ರೆ ಇವನು ಸೀರೆ ವಿಚಾರ ಮಾತಾಡ್ತಿದ್ದಾನಲ್ಲಮ್ಮ. ಇಲ್ಲೇನ್ ನಡೀತು ಅಂತ ಸ್ವಲ್ಪ ಬಿಡಿಸೇಳು. ಇಷ್ಟಾತು. ಗುರು ಸಿದ್ಧಾರೂಢ, ಈಗ ಇವ್ರಿಗೆ ಆಕ್ಟಿಂಗ್ ಮಾಡಕ್ ಚಾನ್ಸ್ ಸಿಕ್ತಲ್ಲಪ್ಪ, ನಂಗೆ ಬಹಳ ಖುಷಿ ಆಯ್ತು. ಹಾಗಾದ್ರೆ ಇನ್ ಮುಂದೆ ನಿಮ್ಮಿಬ್ಬರನ್ನು ಡೈಲಿ ನಾವು ಟಿವಿನಲ್ಲಿ ನೋಡ್ಬೋದು. ಬರೀ ಟಿವಿಯಾಗ ಅಷ್ಟೇ ಅಲ್ಲ, ರೋಡ್ನಾಗ ದೊಡ್ಡ ಪೋಸ್ಟರು ಬ್ಯಾನರ್ನಾಗೂ ನೋಡ್ಬೋದು. ಇಂಥ ದಿನಕ್ಕೆ ನಾ ಎಷ್ಟು ದಿನದಿಂದ ಕಾಕತ್ತಿದ್ದ ಗೊತ್ತೇನು? ಬಜ್ಜಿ ಆಡ್ ಮಾತ್ರ ಮಾಡ್ತೀಯಾ ಅಲ್ಲ ಪಿಕ್ಚರ್ಗೆ ಕೂಡ ಟ್ರೈ ಮಾಡ್ತೀಯಲ್ಲ? ನನ್ನ ಕನಸು ಸಿನಿಮಾ ಅಂದ್ಮೇಲೆ ಅದನ್ನ ಮರಿತೀನೇನ, ಇದು ಬರೀ ಎಂಟ್ರಿ ಅಷ್ಟೇ. ವೈಷ್ಣವಿಯವ್ರ, ನೀವು ಶೂಟಿಂಗ್ ಹೋದ್ರೆ ಮನ್ಯಾಗ ನನ್ ಗತಿ ಏನ್ರಿ? ನಾನೇನ್ 365 ದಿನಾನು ಶೂಟಿಂಗ್ ಹೋಗ್ತೇನೇನ್ರಿ? ಆಡ್ ಅಂದ್ಮೇಲೆ 5 ದಿನ ಶೂಟ್ ಮಾಡ್ತಾರ. ಬೇರೆ ಆಫರ್ ಸಿಗುತ್ತ ನಾ ಮನ್ಯಾಗಿದ್ದು ನಿಮ್ ಪಾದ ಸೇವೆ ಮಾಡ್ತೀನ್ರಿ. ಇದಕ್ಕ ನೋಡ್ರಿ ನಂಗೆ ಇಷ್ಟ ಆಗುತ್ತೆ. ಓಯ್ ವೆರೈಟಿ ಹೇಳ ನಾಟಿ. ನಿಮ್ಮಿಬ್ರು ಜೋಶ್ ನೋಡ್ತಿದ್ರೆ ನೀವು ಮಾಡೋ ಆಡ್ ಸಕ್ಸಸ್ ಆಗ್ತದೆ ಅಂತ ಅನಿಸ್ತಾ ಉಂಟಾ? ನಿಮ್ಗೆ ಎಂತ ಹೆಲ್ಪ್ ಬೇಕಾದ್ರೂ ಕೇಳಿ ಆಯ್ತಾ, ನಾವು ಮಾಡ್ತೇವೆ. ನಮ್ಗೆ ಯಾರ ಹೆಲ್ಪ್ ಬೇಕಾಗಿಲ್ಲ. ನಾವಿಬ್ರು ಹೆಂಗ್ ಬೆಳಿಬೇಕು ಅಂತ ನಮಗ್ ಗೊತ್ತೈತಿ. ನಮಸ್ಕಾರ ಮಾಸ್ಟ್ರೆ, ಬನ್ನಿ ಬನ್ನಿ. ಅಂತ ಬಂದ್ರಲ್ರಿ ಸರ್, ನಿಮ್ ಸಲುವಾಗಿ ಕಾಯಕತ್ತಿದ್ವಿ. ನೀವು ಬರ್ತಿರೋ ಇಲ್ಲ ಅಂತ ಹೇಳಿ ಹೆದರಿಕೆ ಆಗ್ಬಿಟ್ಟಿತ್ತು. ನಾನು ಒಂದ್ಸರಿ ಫಿಕ್ಸ್ ಆದ್ಮೇಲೆ ಬರಲ್ಲ ಅನ್ನೋ ಮಾತೇ ಇಲ್ಲ. ಅದೇನೋ ಕರೇರಿ, ಆದ್ರೆ ಪಿಕ್ಚರ್ ಮುಹೂರ್ತ ಆಗಿ 2 ದಿನ ಸೆಟ್ಟಿಂಗ್ ಕುಂತ ಮೇಲೆ ಆರ್ಟಿಸ್ಟ್ ಚೇಂಜ್ ಮಾಡ್ಬಿಡ್ತಾರಲ್ಲ, ಆ ಹೆದರಿಕೆ ಕೇಳಿದ್ವಿ. ಸಿನಿಮಾದಾರ ಹಾಗೆ ಮೈಂಡ್ ಫಿಕ್ಸ್ ಇರೋದಿಲ್ಲ, ಚೇಂಜ್ ಆಗ್ತಾ ಇರ್ತಾರೆ. ಆದ್ರೆ ನಾವು ಹಾಗಲ್ಲ, ಒಂದ್ಸರಿ ಫಿಕ್ಸ್ ಆದ್ರೆ ಗಮ್ತರ ಅಂಟ್ಕೊಂಡ್ಬಿಡ್ತೀವಿ. ನಮ್ ಕಂಪ್ನಿಯವ್ರ ಹತ್ರ ಮಾತಾಡಿ ನಿಮ್ಮಿಬ್ಬರಿಗೂ 15 ಲಕ್ಷ ಪೇಮೆಂಟ್ ಫಿಕ್ಸ್ ಮಾಡ್ಸಿದೀನಿ. ಓಕೆನಾ? 15 ಲಕ್ಷನ ಖುಷಿಯಾಗದೆ ಇರ್ತದ ಮಾಸ್ಟ್ರೆ. ತಿಂಗಳು ಪೂರ್ತಿ ದುಡಿದರೂ 15,000 ರೂಪಾಯಿ ಸಂಬಳ ಸಿಕ್ಕುದಿಲ್ಲ. ಅಂಥದ್ರಲ್ಲಿ 5 ದಿವಸಕ್ಕೆ 15 ಲಕ್ಷ ಅಂದ್ರೆ ನನಗೆ ಈ ಖುಷಿಗೆ ಒಟ್ಟರೆ ಕುಣಿಬೇಕಂತ ಅನಿಸ್ತಾ ಉಂಟು. ಹಲೋ, ನಾ ಹೋದ್ಮೇಲೆ ಕುಣಿರಿ. ಈಗ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಸೀರೆ ಆಡ್ ಆಗಿರೋದ್ರಿಂದ ನೀವು ಸೀರೆ ಉಟ್ಕೊಂಡು ಮಾಡಲ್ಲೇ ವಾಕ್ ಮಾಡೋದನ್ನ ಕಲ್ತ್ಕೋಬೇಕು. ಮಾಸ್ಟ್ರೆ, ಇವರು ಸೀರೆ ಉಟ್ಕೊಂಡು ಮಾಡೆಲ್ ಆಗಿ ವಾಕ್ ಮಾಡೋದು ಓಕೆ, ನಾನು ಕೂಡ ಹಾಗೆ ಮಾಡ್ಬೇಕಾ? ನೋ, ಶರ್ಟ್ ಪ್ಯಾಂಟ್ ಹಾಕೊಂಡೆ ವಾಕ್ ಮಾಡಿ. ನಿಮ್ದು ಜೆಂಟ್ಸ್ ಆಡ್. ಓಕೆ ಮಾಸ್ಟರ್, ನೀವು ಹೇಳಿದಾಗೆ ಮಾಡ್ತೇವೆ. ಓಕೆ, ನಾನೀಗ ಇನ್ನೂ 2 ಲೊಕೇಶನ್ ನೋಡ್ಬೇಕು. ಶೂಟಿಂಗ್ ಫಿಕ್ಸ್ ಆದ್ಮೇಲೆ ಬಂದು ಹೇಳ್ತೀನಿ. ಬಾಯ್. ಈಗಲಾದ್ರೂ ಸಮಾಧಾನ ಆಯ್ತಾರ ದೋಸ್ತ್? ಸಮಾಧಾನದ ಜೊತೆಗೆ ಖುಷಿನೂ ಆತ್ರಿ. ಈಗ ಇದೇ ಖುಷಿಗೆ ನಾಳೆಯಿಂದಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ನಾಳೆ ಅಂದ್ರ ಹಾಳು, ಇವತ್ತ ಈಗಿಂದನೇ ಶುರು ಮಾಡೋಣ್ರಿ. ಚಲೋ, ಕಮಾನ್. ನೀನಕ್ಕ ಎಂತದ ಇದೇನಕ್ಕ? ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಅನ್ನೋ ತರ ಕೂತಿದ್ಯಾ. ಮತ್ತಿನ್ನೆಂತ ಮಾಡ್ಬೇಕಾ? ಒಬ್ಬಳೆ ಇದ್ದು ಬೇಜಾರಾಗಿದೆ ಮರೈತಿ. ನಿಮ್ ಯಜಮಾನ್ರ ಜೊತೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಿತ್ತು. ಎಂತ ಹೇಳ್ತಿದ್ಯಾ ನೀನು? ಅವರು ಪ್ರಾಕ್ಟೀಸ್ ಮಾಡ್ತಿದಾರಾ? ಬರೀ ಪ್ರಾಕ್ಟೀಸ್ ಅಲ್ಲಕ್ಕ, ಸಕ್ಕದಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡಕ್ 2 ಕಣ್ಣು ಸಾಕಾಗ್ತಿಲ್ಲ. ಎಂತದ ಇದು? ನಿನ್ನ ಮಾತಲ್ಲಿ ಅಷ್ಟವಕ್ರ ಕಾಣ್ತಾ ಉಂಟು. ಹಾಗೇನಿಲ್ಲ, ನಾನೀಗೇನಾದ್ರೂ ಹೇಳಿದ್ರೆ ಎಲ್ಲಿ ನಮ್ ಚಿಂಗ್ಲಿ ಮುಂಗ್ಲಿ ಮೇಲೆ ಕೋಪಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ನೀ ತಿಳ್ಕೊಂಡ್ಬಿಡ್ತೀಯ. ತೊಂದ್ರೆ ಇಲ್ಲ, ಎಂತ ಅಂತ ಹೇಳ? ನಾನ್ ಹೇಳೋದ್ಕಿಂತ ನೀನೇ ನಿನ್ ಕಣ್ಣಾರ ನೋಡಿದ್ರೆ ಚೆನ್ನಾಗಿರುತ್ತೆ. ಆಯ್ತು, ಬಾನ ಹೋಗುವ. ಬಾಬಾ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೋಡ್ದಾಗ ಹೇಗ್ ನಡೀತಿದೆ ಪ್ರಾಕ್ಟೀಸ್? ಏ ಮಂದ, ಡಾಕ್ಟರ್ ಆಗಿ ಪೇಷಂಟ್ ಇಂಜೆಕ್ಷನ್ ಚುಚ್ಚೋದ್ ಬಿಟ್ಟು ಮೀನಾಗಿ ಯಾಕೆ ಚುಚ್ಚಾಕತ್ತೀಯ? ನಿನಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲನು? ಓಯ್ ಮಾರಿ, ನೀವಿಲ್ಲಿ ಎಂತ ಮಾಡ್ತಿದ್ದೀರಾ ಮಾರೇರೆ? ನಿನ್ನ ಕಣ್ಣಿಗೆ ಮೆಣಸಿನ ಹುಡಿ ಹಾಕೊಂಡಿದ್ದೇನ ಸೊಂಟೆ? ಕಾಣುದಿಲ್ಲ ನಾ ಪ್ರಾಕ್ಟೀಸ್ ಮಾಡುದು? ಅದನ್ನೇ ಕೇಳ್ತಿರೋದು. ನೀವಿಬ್ರು ಒಟ್ಟಿಗೆ ಎಂತದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು? ಹೀರೋಯಿನ್ ಅವರಲ್ವನ, ಅವರೊಟ್ಟಿಗೆ ಪ್ರಾಕ್ಟೀಸ್ ಮಾಡೋದಲ್ಲದೆ ಮತ್ತೆಂತ ನಿನ್ನೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕಾ? ನೀನಾ ಯಾಕೆ ಹಿಂಗ್ ಮಾತಾಡಕತ್ತೀಯ? ನಾವಿಬ್ರು ಪ್ರಾಕ್ಟೀಸ್ ಮಾಡೋದ್ರಾಗ ತಪ್ಪೇನೈತಿ? ತಪ್ಪು ಇರ್ಲಿ ಇಲ್ದೇ ಇರ್ಲಿ, ನೀವಿಬ್ರು ಸಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಿನವಣಿ ಮಾತನ CLSS ತೊಳಗತಿ? ಕ್ಲಾಸ್ ತಗೋತಿದ್ಯಾ ಅಂತಿದ್ದಾನೆ. ನೀನು ಫ್ರೀ ಆಗಿದ್ರೆ ಬಾನ, ನಿನಗೆ ಕೂಡ ಕ್ಲಾಸ್ ತಗೊಳ್ತೇನೆ.
ಬ್ಯಾಡ ಬಿಡ್ರಿ ನಂಗೆ ಸ್ವಲ್ಪ ಕೆಲಸ ಐತಿ ತೊಗೊಳದಿತ್ತಂದ್ರೆ ನಾ ತಂಗ ತೊಗೊಳ್ರಿ. ವೈಷ್ಣವಿ ಅವ್ರ ಪ್ರಾಕ್ಟೀಸ್ ಹೆಂಗ್ ನಡೀಲಿಕ್ಕತ್ತದ್ರಿ? ಭಾಳ ಚಲೋ ನಡೆಯಾಕತ್ತೈತ್ರಿ. ಸ್ವಲ್ಪ ಮಂದಿ ಬಂದ್ರ ಅದಕ್ ಬೆಂಕಿ ಬಿತ್ತು. ಅವ್ರು ಯಾರಂತ ನನಗೆ ತೋರ್ಸ್ರಿ, ನನ್ನ ಮೊಬೈಲ್ ಕೋರ್ಟ್ ಕರ್ಕೊಂಡು ಹೋಗಿ ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಸಾಕ್ ಸುಮ್ಮನಿರಲೇ. ಇವತ್ತೇನು ಹೆಂಡತಿ ಹೆಸರನ್ನ ಮರೀದೆ ಕರೆದೆ ಅಂದ್ರೆ ನಾಳೆ ಕೋರ್ಟಲ್ಲೂ ನೆನಪಿರುತ್ತೆ ಅನ್ನೋದೇನು ಗ್ಯಾರಂಟಿ? ಎಲ್ರು ಕೋರ್ಟ್ ಕರೆದ್ಬಿಟ್ಟು ಯಾರು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂದ್ರೆ ಶಿವಾಲಯಕ್ಕೆ ಹೋಗಿ ಶವಾಸನ ಮಾಡ್ಬೇಕಾಗುತ್ತೆ. ಆತ್ರಿ, ನಾವೆಲ್ಲ ಹೊರಗೆ ಹೋಗುಣ್ರಿ, ಇವ್ರು ಪ್ರಾಕ್ಟೀಸ್ ಮಾಡ್ರಿ. ಓಯ್ ನಾನ್ ಎಲ್ಲಿಗೆ ಕೂಡ ಬರುದಿಲ್ಲ ಮಾರ್ಯಾರೆ. ಇವರಿಬ್ಬರು ಪ್ರಾಕ್ಟೀಸ್ ಮಾಡೋದನ್ನ ನಾನ್ ನೋಡ್ಬೇಕು. ಈಗ ನಕ್ಕರು ನೀವೆಲ್ಲರೂ ಇದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೋಗಿರಾ? ಎಂತದಕ್ಕೆ ಆಗುದಿಲ್ಲ? ಶೂಟಿಂಗ್ ಮಾಡೋ ಜಾಗದಲ್ಲಿ 100 ಜನ ಇರ್ತಾರೆ. ಅಲ್ಲಿ ಮಾಡೋದನ್ನು ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವಾ? ಆಗಿದ್ದಾರೆ. ಓಯ್ ದೋಸ್, ಪ್ರಾಕ್ಟೀಸ್ ಇವತ್ತಿಗೆ ಸಾಕು, ನಾಳೆ ಕಂಟಿನ್ಯೂ ಮಾಡುವ. ಓಯ್ ಇವತ್ತಲ್ಲ, ನೀವು ಯಾವತ್ತು ಪ್ರಾಕ್ಟೀಸ್ ಮಾಡೋದಾದ್ರು ನನ್ನ ಮುಂದೆ ಮಾಡ್ಬೇಕು. ನೋಡಿದ್ರೇನ್ರಿ ಮೀನಾನಾಥ್ ಅವ್ರ, ನಾನು ಅದಕ್ಕ ಹೇಳಿದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ ಬೇಡ ಅಂತ. ನಾವ್ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಾಕತ್ರ ಇವ್ರೆಲ್ಲಾರು ಬಂದ್ ಹರಟಿ ಹೊಡೆದು ಟೈಮ್ ವೇಸ್ಟ್ ಮಾಡತ್ತಾರ. ಇವರು ಹಾಗೆ ಏನ ದೋಸ್ತು, ಇವತ್ತಿನ ಕಾಲದಲ್ಲಿ ಬದುಕ್ತೇವೆ ಅಂತೇಳಿ ಹೋದ್ರೆ ಕಾಲು ಎಳೆಯುವವರೇ ಜಾಸ್ತಿ. ಇಂಥವರನ್ನೆಲ್ಲ ಮೆಟ್ಟಿ ನಿಂತಾಗಲೇ ನಾವು ಯಾರಂತೇಳಿ ಗೊತ್ತಾಗೋದು. ಇವರು ಇರಲಿ ಬಿಡಲಿ, ನಾವು ಪ್ರಾಕ್ಟೀಸ್ ಮಾಡುವ. ವೈಷ್ಣವಿ ಅವರ ಒಂದ್ ಕಪ್ ಚಾ ಮಾಡ್ಕೊಂಬರಿಲ್ಲ? ನಾ ಪ್ರಾಕ್ಟೀಸ್ ಮಾಡಾಕತ್ತಿದ್ ನಿಮ್ ಕಣ್ಣಿಗೆ ಕಾಣವಲ್ದ? ಹೋಗ್ ಮಾಡ್ಕೊಂಡ್ ಕುಡೀರಿ. ಪ್ರಾಕ್ಟೀಸ್ ಮಾಡಿದ್ ಸಾಕ್ರಿ, ಹೋಗಿ ಚಾ ಮಾಡ್ಕೊಂಬರಿ. ನಾ ಹೇಳಿದ್ ನಿಮ್ಗೆ ಅರ್ಥ ಆಗಂಗಿಲ್ಲ. ಈಗ ನೀವು ಫ್ರೀ ಅದಿರಿಲ್ಲ, ಹೋಗ್ ಮಾಡ್ಕೊಂಡ್ ಕುಡೀರಿಪ್ಪ. ಏನ್ರಿ ಹಿಂಗ್ ಮಾತಾಡ್ತೀರಿ? ಪ್ರಾಕ್ಟೀಸ್ ಲೆವೆಲ್ನಾಗ ಈ ಮರ್ಯಾದೆ ಅಂದ್ರ ಮುಂದೆ ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ನನ್ ಗತಿ ಏನ್ರಿ? ಸ್ಟಾರ್ ಹಾಗೆ ಬಿಟ್ಟಿರಲ್ವನ, ಹಾಗೆ ಆಗ್ತೇನ. ಕೈಗೆ ದುಡ್ಡು ಬಂದ ತಕ್ಷಣ ಸುತ್ತಮುತ್ತ 4 ಆಳುಗಳ ಇಟ್ಟುಕೊಂಡು ಅವರ ಕೈಯಿಂದ ಸೇವೆ ಮಾಡಿಸಿಕೊಳ್ತೇನೆ. ಇಷ್ಟೊಂದು ಅಹಂಕಾರ ಪಡ್ಬೇಡಿ ಮಾರ್ಯಾರೆ, ಒಳ್ಳೇದಲ್ಲ. ಸಿಕ್ಕಿರೋ ಸಣ್ಣ ಅವಕಾಶಕ್ಕೆ ಈ ನಮ್ಮನೆ ಅಬತರ ಕಟ್ಟುದಾ? ನಿನಗೆಂತ ನನ್ಗೆ ಆಗ್ತದನ ಕೊರಪುಳು? ನೀನು ಕೂಡ ಮೆರಿಯ. ನನ್ನ ಗಂಡ ಟಿವಿಯಲ್ಲಿ ಬರ್ತಿದ್ದಾನೆ ಅಂದ್ರೆ ನಿನ್ನ ಮರ್ಯಾದೆ ಡಬಲ್ ಆಗ್ತದೆ. ಬೇರೆಯವರ ಮುಂದೆ ಜಾಸ್ತಿ ಆಗ್ತದೆ ಮಾರ್ಯಾರೆ, ಆದ್ರೆ ಗಂಡ ಅನ್ಕೂಡ್ಲೆ ಮರ್ಯಾದೆ ಅಲಕ್ಕ ಮುರ್ಕಿ ಹೋಗ್ತದೆ. ನಾನು ನಿನಗೆ ಮರ್ಯಾದೆ ಕೊಡ್ತಿದ್ರೆ ಎಂತ ಆಯ್ತಾ? ನಾನು ದುಡ್ಡಿನಿಂದ ನಿನಗೆ ಮರ್ಯಾದೆ ಸಿಗ್ತದೆ. ಕೈಗೆ ಇನ್ನೂ ರೊಕ್ಕ ಬಂದಿಲ್ಲ, ಆಗ ಈ ರೇಂಜಿನ ಮಾತಾಡ್ಲಿಕ್ಕತ್ತೀರಿ? ರೊಕ್ಕ ಬರೋ ಕನ್ಫರ್ಮ್ ಆಗಿದ್ದಕ್ಕನ ಹಿಂಗ್ ಮಾತಾಡಕತ್ತೇನ್ರಿ. ನೋಡ್ರಿ, ರೊಕ್ಕ ಬಂದ ತಕ್ಷಣ ಈ ಬಾಡಿಗೆ ಮನಿ ಬಿಟ್ಟು ಡೂಪ್ಲೆಕ್ಸ್ ಮನಿಗೆ ಹೋಗೋಣಂತ. ಈ ವಟಾರ ಸಾವಾಸನ ಬೇಡ. ಹಿಂಗ ಮಾತಾಡಬಾರ್ದ್ರಿ. ನಾವ್ ಈ ಮನಿ ಕಾಲಿಟ್ಟ ಮೇಲೆ ನಿಮಗೆ ಈ ಚಾನ್ಸ್ ಬಂದಿದ್ದು. ಇರ್ಬೋದು, ಹಂಗಂತ ಹೇಳಿ ಕಿರಿಕಿರಿ ಮಾಡೋ ಮಂದಿ ಜೊತೆಗೆ ಇರಾಕ್ ಆಗಂಗಿಲ್ಲ. ನನಗೂ ಒಂದ್ ಸ್ವಲ್ಪ ಫ್ರೀಡಮ್ ಅನ್ನೋದು ಬೇಡ. ಯಾವತ್ತು ಇಲ್ದಿರೋ ಕಿರಿಕಿರಿ ಈಗ ಶುರುವಾತ. ಒಂದ್ ನೆನಪಿಟ್ಕೋರಿ, ಬಂದ ದಾರಿನ ಜೊತೆಗಿದ್ದ ಮಂದಿನ ಗೆಲುವಿನ ಖುಷಿಯೊಳಗೆ ಮರಿಲಿಕ್ಕೆ ಹೋಗ್ಬಾರ್ದು. ಅದ್ ನನಗ್ ಬಹಳ ಚಲೋ ಗೊತ್ತೈತ್ರಿ, ನೀವೇನ್ ಹೇಳಕ್ ಬರ್ಬ್ಯಾಡ್ರಿ. ಹೇಳಿದ್ರು ಕೇಳೋ ಸ್ಥಿತಿಯೊಳಗೆ ನೀವು ಇಲ್ಲಿ ಬಿಡ್ರಿ. ಕಂಟ್ರೋಲ್ ಮೀರಿದ್ರೆ ಎಲ್ಲರ ಕಣ್ಣಿಗೆ ಕಾಣಿಸುದು. ನೋಡ್ತಾ ಇರು, ನನಗಿರುವ ಟ್ಯಾಲೆಂಟ್ಗೆ ಒಂದರ ಮೇಲೊಂದು ಆಫರ್ಗಳು ಬಂದು ನನ್ನ ಕಾಲಿನ ಹತ್ರ ಬೀಳ್ಬೇಕು. ಓಯ್ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಮಾರ್ಯಾರೆ. ಎಂತೆಂತದೋ ಟ್ಯಾಲೆಂಟ್ ಇರೋರು ಇವತ್ತು ಮನೆಯಲ್ಲಿ ಸುಮ್ಮನೆ ಕೂತಿದ್ದಾರೆ ಅನ್ನೋದನ್ನ ಮರಿಬೇಡಿ. ನನ್ನ ಟ್ಯಾಲೆಂಟ್ ಅನ್ನು ನೋಡಿ ನಿನಗೆ ಬಂಜಿಯಲ್ಲಿ ಪುರಿ ಬರ್ತಾ ಉಂಟು. ಗಂಡ ಉದ್ಧಾರ ಆಗ್ತಿದ್ದಾನೆ ಅಂದ್ರೆ ಅವನಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಕಾಲೇ ಇಳಿತ್ಯಾ? ನಾನೆಂತ ಕಾಲು ಎಳಿತಿಲ್ಲ ಮಾರ್ಯಾರೆ, ನೀವು ಭೂಮಿಯಿಂದ ಕಾಲು ಕೀಳ್ತಿದ್ದೀರಾ, ಅದು ಬೇಡ. ನಿಮ್ಮ ಕಾಲು ಭೂಮಿಯಲ್ಲೇ ಇರ್ಲಿ ಅಂತ ಹೇಳ್ತಿದ್ದೇನೆ. ನಾವೆಷ್ಟೇ ಬೆಳೆದ್ರು ವಿನಯದಿಂದ ಇರ್ಬೇಕು. ಇದನ್ನೆಲ್ಲ ಕೆಲಸವಿಲ್ಲದ ಕಜವುಗಳ ಹತ್ರ ಹೇಳ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ರೀ ರಂಗಿಲ್ಲ, ನಾವ್ ಇಷ್ಟು ಪ್ರಾಕ್ಟೀಸ್ ಮಾಡಿವಿ ಅಂದ್ಮೇಲೆ ಒಂದೇ ಟೇಕಿಗೆ ಶಾರ್ಟ್ ಓಕೆ ಮಾಡ್ತೇವಲ್ರಿ? ನೀವು ಹೇಳಿದ್ದು ಕರೆಕ್ಟ್ ದೋಸ್ತು. ನಾವೆಂತಾದ್ರೂ ಒಂದೇ ಶಾಟಿನಲ್ಲಿ ಟೇಕ್ ಓಕೆ ಮಾಡಿದ್ರೆ ನಮಗೆ ಸ್ಪಾಟಿನಲ್ಲಿ ಮತ್ತೊಂದು ಆಡ್ ಸಿಗ್ತದೆ. ನಾವು ಯಾರು ಜಾಸ್ತಿ ಮಾಡೋದ್ ಕಡೆ ಗಮನ ಕೊಡೋದಕ್ಕಿಂತನೂ ಪಿಕ್ಚರ್ ಮಾಡೋ ಕಡೆ ಗಮನ ಕೊಡ್ಬೇಕ್ರಿ. ಅವಾಗ ದೊಡ್ಡ ಸ್ಟಾರ್ ಆಗಿ ಬೆಳಿಬೋದು. ಅದ್ರ ಬಗ್ಗೆ ನೀವು ಎಂತದಕ್ಕೆ ಟೆನ್ಷನ್ ಮಾಡ್ತೀರ ಕರೀನಾ? ನಿಮ್ಮ ದೋಸ್ತ್ ನಾನಿರುವಾಗ ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೇನೆ. ಈಗ ಮತ್ತೊಂದ್ ಸರ್ತಿ ಪ್ರಾಕ್ಟೀಸ್ ಮಾಡೋಣ. ಓಕೆ. ಈಗ ಚಿಂಗ್ಲಿ ಮುಂಗ್ಲಿ, ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರ ಬದಲು ಏನಾದ್ರೂ ಹೊಸ ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೊಸದಾಗಿ ಅಂದ್ರೆ ಎಂತ? ಒಂದು ಕಾಲನ್ನು ತಲೆ ಮೇಲೆ ಇಟ್ಟುಕೊಂಡು ಓಡಾಡ್ಬೇಕಿತ್ತ? ಅಲ್ಲನ್ನ ಬಿಟ್ಟೆ. ನನಗಿಂತ ನಿನಗೆಲ್ಲ ಗೊತ್ತಿರುವ ಹಾಗೆ ಮಾತಾಡ್ತಿಯಲ್ಲ. ನೀನು ಡಾಕ್ಟರ್ ಅಷ್ಟೇ, ಆಕ್ಟರ್ ಅಲ್ಲ. ಆಯ್ತಾ? ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಹಿಂಗ್ ಮಾತಾಡ್ತೀಯಾ? ನಮ್ಮ ಮಾತು ಮರ್ಯಾದೆನೇ ಇಲ್ವೇ? ನಿಮಗೆ ಮರ್ಯಾದೆ ಇದ್ರೆ ನಿಮ್ಮ ಮಾತಿಗೆ ಮರ್ಯಾದೆ ಇರುವುದು. ನಮ್ಮ ಮನ್ಯಾಗ ಬಂದು ಗದ್ಲ ಹಾಕ್ಲಿಕ್ಕತ್ತೀರಲ್ಲ, ಯಾರು ನೀವು? ಇವನೊಬ್ಬ ಪುಂಗಿದಾಸ. ಎಲ್ಲರೂ ಸಂಘ ಓದಬೇಕಾದ್ರೆ ಇವನು ಪಿಪಿ ಓದ್ತಾನೆ. ನಾನ ಮಂಗಳೂರು ಮೀನನ್ನತ್ತ. ನಾತನಾಗಿರಿ ಗೋತನಾಗಿರಿ, ನಮ್ಮ ಮನ್ಯಾಗ ಬಂದು ಜಗಳಿಕತ್ತೀರಿ, ಅದನ್ನ ಮೊದಲು ಹೇಳ್ರಿ. ನನಗೆ ಯಾಕೆ ಕ್ಯೂಟಿದ್ರಿ? ನನ್ನ ಕೈ ಕಡಿತ ಇತ್ತು ಅದಕ್ಕೆ. ಎಂತ ಅವಸ್ಥೆ ದೋಸ್ತು. ಇಲ್ಲಿ ಒಬ್ಬರಾದ ಮೇಲೆ ಒಬ್ಬರದ್ದು ಸಮಸ್ಯೆ.
ಈ ಸರ್ತಿ ನಮಗೆ ದುಡ್ಡು ಬಂದ ಮೇಲೆ ನಾವು ಪ್ರಾಕ್ಟೀಸ್ಗಿಂತಲೇ ಬೇರೆ ಆಫೀಸ್ ಕಟ್ಟಿಸಿ ಬಿಡುವ, ಇವರ ವಹಿವಾಟೇ ಬೇಡ. ಇಷ್ಟೊಂದು ಮೆರಿಬೇಡಿ, ಆಮೇಲೆ ಕಷ್ಟ ಅಂತ ಬಂದಾಗ ಯಾರು ಇರೋದಿಲ್ಲ. ಕಷ್ಟ ನಮ್ಮನ್ನ ನೋಡಿ ಹತ್ರ ಬರಕ್ಕೂ ಕಷ್ಟ ಪಟ್ಟಿರ್ಬೇಕು, ಅದು ನಮ್ಮನ್ನ ಟಚ್ ಮಾಡಕ್ಕೂ ಆಗಂಗಿಲ್ಲ. ಮೀನಾಥ್ ಅವ್ರೆ, ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಯ್ತು. ಬರ್ರಿ ಸರ್, ಶೂಟಿಂಗ್ ಲೊಕೇಶನ್ ಎಲ್ಲ ನೋಡಿ ಆತನ್ರಿ? ಹಾ, ಲೊಕೇಶನ್ ಎಲ್ಲ ನೋಡಾಯ್ತು. ಶೂಟಿಂಗ್ ನಾಳೆ ಫಿಕ್ಸ್ ಆಗಿದೆ, ಅದನ್ನೇ ಹೇಳ್ಬಿಟ್ಟೋಗೋಣ ಅಂತ ಬಂದೆ. ನಾವು ಎನಿ ಟೈಮ್ ರೆಡಿ ಮಾಡ್ತೇವೆ, ನೀವು ಈಗ ಬರ್ಲಿಕ್ಕೆ ಹೇಳಿದ್ರೆ ಬರ್ತೇವೆ. ಈಗ ಬಂದ್ರೆ ಕಸ ಗುಡಿಸ್ಬೇಕಾಗತ್ತೆ. ನಾನ್ ಸಿಕ್ಕಿದ ಸ್ಪಾಟಿಗೆ ನಾಳೆ ಬಂದು ವೆಯ್ಟ್ ಮಾಡಿ, ನಾನೇ ಪಿಕ್ ಮಾಡ್ತೀನಿ. ಈಗ ಈ ಚೆಕ್ ತಗೊಳ್ಳಿ, ನಾಡಿದ್ದು ಡ್ರಾ ಮಾಡ್ಕೊಡಿ. ನೀವು ನಮ್ಮ ಪಾಲಿನ ದೇವ್ರಾಗ್ಬಿಟ್ರಿ ಸರ್. ಈ ದೇವರಾಗಿ ಇರ್ಬೇಕು ಅಂದ್ರೆ ನೀವು ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ಇಲ್ಲದೆ ಹೋದ್ರೆ ದೇವ ಕಾಡ್ಬಿಡ್ತೀವಿ. ಈಗ ಶೂಟಿಂಗ್ ರೆಡಿ ಮಾಡ್ಕೋಬೇಕು, ನಾ ಬರ್ತೀನಿ. ಬಾಯ್ ಬಾಯ್. ನೋಡಿದೀರಾ, ಕ್ಯಾಶ್ ಬರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಚೆಕ್ ಕೈಗೆ ಬಂದಾಯ್ತು. ಇದನ್ನು ನಾಳೆ ಕ್ಯಾಶ್ ಮಾಡಿಸಿಕೊಂಡು ಶೂಟಿಂಗ್ ಮುಗಿಸ್ಕೊಂಡು ನಾವು ದೋಸ್ತಿಯಲ್ಲಿ ಮಸ್ತಿ ಮಾಡ್ತೇವೆ. ನಾನವ್ರ ನಾವ್ ಬಾಳ್ ಜಲ್ದಿನ ಬಂದು ಸುಮ್ನೆ ಇಲ್ಲಿ ಕಾಯಕತ್ತೀವಿ ಅನ್ಸಾಕತೈತ್ರಿ. ತೊಂದರೆ ಇಲ್ಲ ಬಿಡಿ ಫ್ರೆಂಡ್, ಇಷ್ಟು ವರ್ಷ ಕಾದಿದ್ದೇವೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದ್ರಲ್ಲಿ ಎಂತ ಉಂಟು? ಯಾಕೋ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಕ ನಂಗೆ ಬಾಳ ಹೆದರಿಕೆ ಆಗಕತ್ತೈತ್ರಿ. ನೀವ್ ಎಂತದಕ್ಕೆ ಹೆದರ್ತಿರೋದು? ನಿಮ್ಮೊಟ್ಟಿಗೆ ನಾನಿಲ್ವಾ? ನೀವು ಧೈರ್ಯವಾಗಿರಿ. ನೀವ್ ಇಲ್ಲಿ ಬಂದ್ರೆ ಒಟ್ಟಿನಲ್ಲಿ ನಮ್ಮನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡುದಿಲ್ಲಲ್ಲ. ನಿಮ್ ನೆಮ್ಮದಿಗೆ ನಾವೇ ಕಪ್ಪ ಭಂಗ ತರ್ತೀವಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಬೆಲ್ಕಪ್ಪ. ಶೂಟಿಂಗ್ ಮುಗಿಸಿಕೊಂಡು ಬಂದ ಮೇಲೆ ನಿಮಗೆಲ್ಲರಿಗೂ ಸ್ವೀಟ್ ಹಂಚುತ್ತೇವೆ. ಅಲ್ರಿ ವೈಷ್ಣವಿ ಅವ್ರ, ಇಷ್ಟೊತ್ತಾದ್ರೂ ಗುಲಾಮ್ ಅವ್ರು ಬರ್ಲಿಲ್ಲಲ್ರಿ? ಒಂದ್ ಫೋನ್ ಮಾಡ್ಬೇಕಿತ್ರಿ. ಅವ್ರ ಫೋನ್ ನಂಬರ್ ನಮ್ ಕಡೆ ಇದ್ದಿದ್ರ ನಾವ್ಯಾಕ್ ನಿಮ್ಮ ಹತ್ರ ಹೇಳಿಸ್ಕೋಬೇಕಾಗಿತ್ತು? ಮೀನಾಥವ್ರ, ಇವ್ರು ನಮ್ ಡೈರೆಕ್ಟರ್ ಹೌದಲ್ರಿ? ಹೌದಾ ಫ್ರೆಂಡ್, ನಾವ್ ಇಲ್ಲಿ ನಿಂತಿದ್ದೇವೆ, ಅವರೆಂತದಕ್ಕೆ ಓಡ್ತಾ ಇದ್ದಾರೆ? ಬರ್ರಿ ಹೋಗಿ ಕೇಳೋಣ. ಶೂಟಿಂಗ್ ಅಷ್ಟೇ ಮಾಡ್ತೀನಿ ಬಾ. ಎಂತದಕ್ಕೆ ಮಾರಾಯಣ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡಿಯಲ್ಲ, ಅವರು ನಮ್ಮ ಡೈರೆಕ್ಟ್ರು. ಓ, ನೀವು ಇನ್ನು ನಂಬಿಟ್ರಾ? ಇವರು ಡೈರೆಕ್ಟರ್ ಅಲ್ಲ, ಮೆಂಟಲ್. ಹೌದ್ರಿ, ಗಾಂಧಿನಗರದಲ್ಲಿ ಮೊದಲು ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲಿ ಯಾವ್ದೋ ಹೀರೋಯಿನ್ ಹಿಂದೆ ಬಿದ್ದಿದ್ದ, ಅವಳು ಕೈ ಕೊಟ್ಟ ಮೇಲೆ ಇವನು ಹಿಂಗ್ ಮೆಂಟಲ್ ಆಗಿದ್ದಾನೆ. ಆದ್ರಿಂದ ನಾನು ಆಕ್ಟ್ ಮಾಡಿಸ್ತೀನಿ, ನಾನು ಡೈರೆಕ್ಟರ್ ಅಂತ ಹೇಳ್ಕೊಂಡು ತಿರುಗ್ತಿದ್ದಾನೆ. ಹೋಗಿ ನೀವು ಇವನ್ನ ನಂಬಿದಿರಲ್ಲ. ಅಂದ್ರೆ ಇವರು ವಾಸಿ ಆಗುದಿಲ್ವಾ? ವಾಸಿ ಆದಾಗ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡೋಗಿ ಕರ್ಕೊಂಡ್ ನಡಿಯೋ. ಇದಕ್ಕೆ ಹೇಳೋದು ಅಹಂಕಾರಂ ಸರ್ವನಾಶಂ ಅಂತ. ಏನಿಬ್ರು ಆಕ್ಟ್ ಮಾಡ್ತೀವಿ ಅನ್ನೋ ಖುಷಿಗೆ ಮಸ್ತಿ ದೋಸ್ತಿ ಅಂತ ಮೆರ್ದಿದ್ದು. ಓಯ್, ನಿಮ್ಗೆ ಇದೇ ನಮ್ಮನ್ನ ಆಗ್ಬೇಕು ಮಾರ್ಯಾರೆ. ಎಲ್ರನ್ನು ದುಡ್ಡಿಂದ ಅಳಿತಿದ್ರಲ್ಲ, ಈಗ ಅಳಿರಿ ನೋಡುವ. ದುಡ್ಡನ್ನು ನಮ್ಮ ಹಿಂದೆ ಬರ್ಸ್ಕೋಬೇಕೆ ಹೊರತು ದುಡ್ಡಿನ ಹಿಂದೆ ನಾವು ಹೋಗ್ಬಾರ್ದು. ದಯವಿಟ್ಟು ಒಟ್ಟಾರದವರೆಲ್ಲರೂ ನನ್ನನ್ನು ಕ್ಷಮಿಸಿ ಬಿಡಿ, ಆಯ್ತಾ? ಇನ್ನು ಮುಂದೆ ಜೀವನದಲ್ಲಿ ಅಹಂಕಾರ ತೋರಿಸುವುದಿಲ್ಲ. ನನ್ನ ಎಲ್ಲರೂ ಕ್ಷಮಿಸ್ಬಿಡ್ರಿಪ್ಪ. ಸ್ಟಾರ್ ಆಗೋ ಆಸೆ ಒಳಗ ನಿಮ್ಮೆಲ್ಲಾರನು ಮರ್ತು ಬಿಟ್ಟೆ. ಹೋಗ್ಲಿ ಬಿಡ್ರಿ ವೈಷ್ಣವ್ರ, ಸದ್ಯಕ್ಕೆ ಈಗರೆ ಬುದ್ಧಿ ಬಂತಲ್ಲ, ಗುರು ಸಿದ್ಧಾರೂಢ ಧರ್ಮ ಪಕ್ಕ. ನಾಳಿಂದ ಮತ್ತವ್ರ ಸೇರಿ ಮಾಡೋದನ. ಒಂದು ಸಲ ಸೋತ ಮಾತ್ರಕ್ಕೆ ಯಾವಾಗಲೂ ಸೋಲ್ತೇವೆ ಅಂತ ಹೇಳಿ ನೆನೆಸಬಾರ್ದ. ಮುಂದಕ್ಕೆ ನೋಡ್ತಾ ಇರಿ, ಈ ದೋಸ್ತಿಗಳು ಯಾವ ನಮೂನೆ ಮಸ್ತಿ ಮಾಡ್ತಾರೆ ಅಂತ. For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.